ಹಲೋ ಹಾಯ್ ಸ್ನೇಹಿತರೆ, ಕನ್ನಡದ ಬಿಗ್ ಬಾಸ್ ಸೀಸನ್ 12 40ನೇ ದಿನಕ್ಕೆ ಬಂದು ಕಾಲಿಟ್ಟಿದ್ದು, ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಹೋಗಲು 10 ಜನ ನಾಮಿನೇಟ್ ಆಗಿದ್ದಾರೆ. ಬನ್ನಿ ನಾವು ಈ ವಿಡಿಯೋನಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸ್ಪರ್ಧಿ ಯಾರು ಎಂದು ನೋಡೋಣ. ಇದಕ್ಕೂ ಮುನ್ನ ನೀವು ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು 10 ಮಂದಿ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಹೇಳಿದಂತೆ 40ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದವರು ಅಶ್ವಿನಿ ಗೌಡ, ರಕ್ಷಿತಾ, ಗಿಲ್ಲಿ ನಟ, ಧನುಷ್, ಕಾಕ್ರೋಚ್ ಸುದಿ, ಸ್ಪಂದನ, ಧ್ರುವಂತ್, ಸೂರಜ್, ಚಂದ್ರಪ್ರಭಾ ಹಾಗೂ ರಾಶಿಕಾ. ಈ ವಾರ ಕಿಚ್ಚ ಸುದೀಪ್ ಅವರೇ ಮನೆಯವರನ್ನು ನಾಮಿನೇಟ್ ಮಾಡಿದ್ದರು. ಸ್ಪರ್ಧಿಗಳ ಕುಟುಂಬಸ್ಥರಿಂದ ಬಿಗ್ ಬಾಸ್ ಮನೆಗೆ ಪತ್ರಗಳು ಬಂದಿದ್ದವು. ಪತ್ರಗಳನ್ನು ಪಡೆಯದವರು ಈ ವಾರ ಎಲಿಮಿನೇಷನ್ಗೆ ನೇರ ನಾಮಿನೇಟ್ ಆಗಿದ್ದಾರೆ. ಇವರ ಪೈಕಿ ಅಶ್ವಿನಿ ಗೌಡ, ರಕ್ಷಿತಾ, ಗಿಲ್ಲಿ ನಟ, ಧನುಷ್, ಕಾಕ್ರೋಚ್, ಚಂದ್ರಪ್ರಭಾ ಹಾಗೂ ರಾಶಿಕಾ ಮನೆಯಲ್ಲೇ ಉಳಿಯುವ ಸಾಧ್ಯತೆ ಇದೆ. ಏಕೆಂದರೆ ಇವರು ಈ ವಾರ ಚೆನ್ನಾಗಿ ಆಟ ಆಡಿದ್ದಾರೆ. ಆದರೆ ಉಳಿದ 3 ಸ್ಪರ್ಧಿಗಳಾದ ಸ್ಪಂದನ, ಧ್ರುವಂತ್, ಸೂರಜ್ ಡೇಂಜರ್ ಝೋನಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತಿದೆ. ಧ್ರುವಂತ್ ಈ ವಾರ ಗಿಲ್ಲಿ ಮತ್ತು ಕಾವ್ಯ ಜೊತೆ ನಡೆದ ವಾದ ವಿವಾದದಿಂದ ಹೆಚ್ಚು ಗಮನ ಸೆಳೆದಿದ್ದಾರೆ. ಹೀಗಾಗಿ ಅವರು ಸೇಫ್ ಆಗಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಸ್ಪಂದನ ಮತ್ತು ಸೂರಜ್ ನಡುವೆ ತೀವ್ರ ಸ್ಪರ್ಧೆ ಇದೆ. ಸ್ಪಂದನ ಮೊದಲ ದಿನದಿಂದ ಮನೆಯಲ್ಲಿ ಇದ್ದರೂ ಹೆಚ್ಚು ಆಕ್ಟಿವ್ ಆಗಿಲ್ಲ. ಆದರೆ ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಹಾಗೂ ಅವರು ರಾಶಿಕಾ ಅವರ ಜೊತೆ ಇರುವುದರಿಂದ ಪ್ರೇಕ್ಷಕರು ಇಷ್ಟಪಟ್ಟು ಅವರನ್ನು ಈ ವಾರ ಉಳಿಸುವ ಎಲ್ಲ ಸಾಧ್ಯತೆಗಳು ಇವೆ. ಹೀಗಾಗಿ ಪ್ರೇಕ್ಷಕರು ಸೂರಜ್ ಅವರನ್ನು ಉಳಿಸಿ ಸ್ಪಂದನ ಅವರನ್ನು ಮನೆಗೆ ಕಳುಹಿಸಬಹುದು ಎಂದು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿಬರುತ್ತಿದೆ. ಸ್ನೇಹಿತರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ನೀವು ಯಾರನ್ನು ಹೊರಹಾಕಲು ಇಚ್ಛಿಸುತ್ತೀರಿ? ಅದಕ್ಕೆ ಸೂಕ್ತವಾದ ಕಾರಣ ಹಾಗೂ ಹೆಸರನ್ನು ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಐಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.